ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರವರೇ, ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹೇಮಮಣ್ಣವರೇ, ನಮ್ಮ ಬೆಂಗಳೂರು ನಗರದ ಕಾರ್ಯಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಣ್ಣವರೇ, ಇನ್ನೊಬ್ಬರು ಹಿಂದೆ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಈಗ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಣ್ಣವರೇ, ನಮ್ಮ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲನವರೇ, ಯುವಜನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ಯುಯಲ್ ಅವರೇ, ಹಿರಿಯರು ಈ ಕ್ಷೇತ್ರದಲ್ಲಿ ಬೆಂಗಳೂರು ನಗರಕ್ಕೆ ಉಪಾಧ್ಯಕ್ಷರು ಸಹ ಮಾಡಿದ್ವಿ ಅಂತ ನಮ್ಮ ಷಣ್ಮುಖರವರೇ, ಈಗಾಗಲೇ 4 ಜನ ಮಾತನಾಡಿದ್ರು. ರಾಮಕೃಷ್ಣನ್ ಮಾತಾಡಿದ್ರು, ಪೆರಿಸ್ವಾಮಿ ಮಾತಾಡಿದ್ರು, ಹಾಗಾಗಿ ಕೃಷ್ಣಮೂರ್ತಿ ಅವರು ಮಾತಾಡಿದ್ರು, ಇನ್ನೊಬ್ರು ಚಂದ್ರೇಗೌಡರು ಮಾತನಾಡಿದ್ರು. ಎಲ್ಲದಕ್ಕಿಂತ ಈ ಸಭೆ ಪ್ರಾರಂಭದಲ್ಲೇ ನಮ್ಮ ಸಾಮಾಜಿಕ ಜಾಗೃತಿ ವಿಭಾಗದ ಬೆಂಗಳೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಣಿರಾಜ್ ಅವರು ಸಹ ಮಾತನಾಡಿದರು. ಅವರು ಹೇಳ್ತಾ ಇದ್ರು, ಯಾಕಂತಂದ್ರೆ ಸಾಮಾಜಿಕ ಜಾಲತಾಣ ಇವತ್ತು ಅದು ನಾವು ಮೊದಲನೇ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆಂತಂದ್ರೆ ಇವತ್ತು IT ವಿಭಾಗ IT ಇಲ್ಲ ಅಂತಂದ್ರೆ ಅದರಿಂದ ಏನೂ ಆಗೋದಿಲ್ಲ. ಹಾಗಾಗಿ ನಾವು ಮೊದಲನೇದಾಗಿ ಹೆಚ್ಚಿನ ಮಹತ್ವವನ್ನ ಸಾಮಾಜಿಕ ಜಾಲತಾಣ ವಿಭಾಗಕ್ಕೆ ನಾವು ಕೊಡಬೇಕಾಗ್ತದೆ. ಹಾಗಾಗಿ ಪಣಿರಾಜ್ ಅವರು ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇನ್ನೂ ಸ್ವಲ್ಪ ಸ್ಪೀಡ್ ಅಪ್ ಆಗಬೇಕು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಬೆಂಗಳೂರು ನಗರದಲ್ಲಿ ಈಗಾಗಲೇ ನಮ್ಮ ಮಹಿಳಾ ಅಧ್ಯಕ್ಷರು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನಗರದ ಚುನಾವಣಾಧಿಕಾರಿಗಳಿಗೆ ಅವ್ರಿಗೆ ನೇಮಕ ಮಾಡಿದ ನಂತರ ಚುನಾವಣೆಯನ್ನು ಸಹ ಯಾವ ರೀತಿ ನಡೆಸಬಹುದು ಬೆಂಗಳೂರು ನಗರದಲ್ಲಿ ಪ್ರಾಮಾಣಿಕವಾಗಿ ಅಂತ ಹೇಳಿ ಅದನ್ನು ಸಹ ತೋರಿಸ್ಕೊಟ್ಟಿದ್ದಾರೆ. ಇನ್ನ ಪೆರಿಸ್ವಾಮಿ ಅವರು ಮಾತನಾಡ್ತಿದ್ರು, ನಮ್ಮ ಚಂದ್ರೇಗೌಡರು ಬಹಳ ಸ್ವಲ್ಪ ಹಳೆ ವಿಚಾರಗಳನ್ನು ತಿಳಿಸಿದ್ದಾರೆ. ನೋಡಿ, ನಾನು ಇವತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಇರ್ಬೋದು, ಆದ್ರೆ ಬೆಂಗಳೂರು ನಗರದಲ್ಲೂ 97ರಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. 97ರಿಂದ ನಾನು ಸುಮಾರು 2000 ಬೆಂಗಳೂರು ಯುವ ಘಟಕದ ಅಧ್ಯಕ್ಷನಾಗಿ, ಯುವ ಘಟಕದ ಉಪಾಧ್ಯಕ್ಷನಾಗಿ ಬಹಳ ಜನ ನೋಡಿದ್ದೀನಿ. ಬಹಳ ಕ್ಷೇತ್ರಗಳು ನಾನು ಸಹ ಬಹಳ ಚುನಾವಣೆಗಳು ನಾನು ನೋಡ್ಕೊಂಡು ಬಂದಿದ್ದೀನಿ. ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸುಮ್ಮನೆ ಯಾವತ್ತೋ ಒಂದು ಸಭೆಯನ್ನು ಕರಿತೀವಿ, ಆ ಸಭೆಯಲ್ಲಿ ನಾವು ಬಹಳ ಜೋರಾಗಿ ಮಾತನಾಡ್ತೀವಿ, ಅಳುಗಳು ಬರ್ತಾ ಇಲ್ಲ ಅಂತೀವಿ, ಇನ್ನು ಬರ್ಬೇಕು ಅಂತೀವಿ, ಸರಿಯಾಗಿ ಸಹಕಾರ ಕೊಟ್ಟಿಲ್ಲ ಅಂತೀವಿ. ವೆಂಕಟೇಶ್ವರವ್ರನ್ನ ಮತ್ತೆ ನಮ್ಮ ಷಣ್ಮುಖಂ ಅವ್ರನ್ನ ನಾನು ಬಹಳ ಗೌರವವಾಗಿ ನಡೆಸ್ಕೊಂಡಿದ್ದೀನಿ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೋಸ್ಟ್ ಸೀನಿಯರ್ ಅಂತೇಳಿ ನಾವು ಎಲ್ಲ ರೀತಿಯ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಆದ್ರೆ ಏನು ಅವ್ರಿಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಅವರಿಬ್ರು ಕೆಲಸ ಮಾಡ್ತಾ ಇಲ್ಲ. ಪ್ರತಿಯೊಂದು ಬಾರಿಯೂ ಸಹ ಹೇಳ್ತಕ್ಕಂಥದ್ದೇನು, ಏನಾದ್ರು ಮುಂದಕ್ಕೆ ಮಾಡಬೇಕು. ಅವರು ನೋಡ್ರಿ, ಹಿಂದೆ ಯಾವ ಒಬ್ಬನ ಅಧ್ಯಕ್ಷ ಮಾಡಿದ್ದೀವಿ, ವಾರ್ಡ್ ಅಧ್ಯಕ್ಷರು ಇದ್ರು. ಈಗ ನಮ್ಮ ಚಿಕ್ಕಪೇಟೆ ವಾರ್ಡ್ ಅಧ್ಯಕ್ಷ ಏನ್ ಹೇಳಿದ್ರು ನಾವೇ ತಿಳಿದಿಲ್ಲ. ಬೇರೆ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷ ಚೇಂಜ್ ಆಗಿರೋದ್ರಲ್ಲಿ ಎಲ್ಲ ವಾರ್ಡ್ ಅಧ್ಯಕ್ಷರು ಪದಾಧಿಕಾರಿಗಳು ಚೇಂಜ್ ಆಗಬೇಕು ಅಂತ ಏನಿಲ್ಲ. ಜಿಲ್ಲಾ ಘಟಕದ ಅಧ್ಯಕ್ಷ ಚೇಂಜ್ ಆಗಿ 20 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಚೇಂಜ್ ಆಗಬೇಕು ಅಂತ ಏನಿಲ್ಲ. ಯಾರು ಪಕ್ಷದಲ್ಲಿ ನಿಷ್ಠೆ ಇಟ್ಟು ಪ್ರಾಮಾಣಿಕವಾಗಿ ಸಂಘಟನೆ ಮಾಡ್ತಾ ಇದ್ರಿ ಅಂತವ್ರಿಗೆ ಪಕ್ಷ ಗೌರವವಾಗಿ ನಡೆಸ್ಕೊಳ್ಳುತ್ತೆ. ಅಂತವ್ರಿಗೆ ತಾವೇನ್ ಕೆಲಸ ಮಾಡ್ತಾ ಇರ್ತೀರಿ, ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತೀರಿ ಅಲ್ಲೇನೆ ಮುಂದೂ ಸಹ ಹೋಗ್ತಾರೆ. ಅದರಲ್ಲೇ ಯಾರಿಗೂ ಅನುಮಾನ ಬೇಡ. ನೀವು ಹೇಳಿದ್ರು ಏನಾದ್ರು ನೀವೇ ಹೋಗಿ ಮನೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡಿ, ನೀವು ಮಾತಾಡಿ ಸರಿನಾ ಅಂತ ಹೇಳಿ. 2 ವರ್ಷ ಆಯ್ತು ನನ್ನ ಅಧ್ಯಕ್ಷ ಆಗಿ ಅಂತ ಹೇಳ್ತೀರಿ. 2 ವರ್ಷದಿಂದ ಏನ್ ಮಾಡಿದ್ರಿ? ಒಂದು ಸಭೆ ಬರಲ್ಲ, ಒಂದು ಪ್ರತಿಭಟನೆ ಬರಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ಸಭೆಗೆ ಕುತ್ಕೊಳ್ಳಪ್ಪ. ನಾನು ಹೇಳ್ತಾ ಇರೋದು ಒಂದು ಸಭೆ ಬರಲ್ಲ, ಒಂದು ಪ್ರತಿಭಟನೆ ಬರಲ್ಲ. ನಾನು 3 ವರ್ಷ 4 ವರ್ಷ ಇದೆ, 20 ವರ್ಷ ಇದೆ ಅಂತೀವಿ. ನೋಡ್ರಿ, ಪೂಜ್ಯ ದೇವೇಗೌಡರು ಸಾಹೇಬರು ಅಭಿಮಾನಿಗಳಾಗಿ, ಕುಮಾರಣ್ಣವರ ಅಭಿಮಾನಿಗಳಾಗಿ, ಈ ಪಕ್ಷದ ನಿಷ್ಠಾವಂತರಾಗಿ ಬಹಳ ಜನ ಇದ್ದೀರಿ. ನೀವೆಲ್ಲ ನಿಷ್ಠಾವಂತರೆ. ನಾನು ನಿಮ್ ನಿಷ್ಠೆ ಬಗ್ಗೆ ನಾನೇನ್ ಮಾತಾಡ್ತಿಲ್ಲ.
ಎಲ್ಲರೂ ಸಹ ಇಲ್ಲಿ ಬಂದಿರ್ತಕ್ಕಂಥವ್ರು ನಿಷ್ಠೆ ಇರ್ತಕ್ಕಂಥವ್ರೆ. ಹಿಂದೆ ಒಬ್ಬರನ್ನ ಅಧ್ಯಕ್ಷ ಮಾಡಿದ್ರೆ ಅದಕ್ಕೆ ಹಿಂದೆ ಒಬ್ಬ ಅಧ್ಯಕ್ಷರು ಸರಿಯಾಗಿ ಸಂಘಟನೆ ಮಾಡಲಿಲ್ಲ ಅಂತೇಳಿ ನಾನು ಅವ್ರನ್ನ ಬದಲಾವಣೆ ಮಾಡಿದ್ದೀನಿ. 3 ದಿನ ಆಚರಣೆ ನಮ್ಮ ನಿರೀಕ್ಷೆ ಏನಿತ್ತು, ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡಿದರೆ ನಮ್ಮ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ. ಇವತ್ತೇನು ಮೂರ್ತಿ ಅವರು ಇಲ್ಲಿ ನಮ್ಮ ಮುಂದೆ ಮಾತನಾಡ್ತಾ ಇದ್ದಾರೆ, ಏನೆಲ್ಲ ನೀವೆಲ್ಲ ಏನು ಸಮಸ್ಯೆಗಳನ್ನ ಹೇಳ್ತಾ ಇದ್ದೀವಿ, ಈ ಸಮಸ್ಯೆಗಳನ್ನ ನಾವೆಲ್ಲ ಬಂದಾಗ ಈ ಸಮಸ್ಯೆ ಹೇಳ್ತಕ್ಕಂಥದ್ದಲ್ಲ. ಅವರು 15 ದಿವಸಕ್ಕೋ ವಾರಕ್ಕೋ ಒಂದು ಸಭೆನ, ವಾರ್ಡ್ ಮಟ್ಟದ ಸಭೆಗಳನ್ನ ಕರೀಲೇಬೇಕು. ಕರೆದು ಅಲ್ಲಿ ಕೃಷ್ಣ ಅಲ್ಲಿ ಏನೆಲ್ಲ ಇವತ್ತು ಇಲ್ಲಿ ಚರ್ಚೆ ಮಾಡ್ತಾ ಇದ್ರು ನನ್ನ ಮುಂದೆ, ನಾನು ಹಿಂದೆ ಹೇಳ್ತಕ್ಕಂಥ ಸಮಯದಲ್ಲಿ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ನಾವೆಲ್ಲ ಒಗ್ಗಟ್ಟಾಗಿ ಸಂಘಟನೆ ಮಾಡಬೇಕಾದ್ರೆ ನಾವು ಯಾವ ನಿಟ್ಟಿನಲ್ಲಿ ಯಾರನ್ನ ವಾರ್ಡ್ ಅಧ್ಯಕ್ಷ ಮಾಡಬೇಕು, ಪದಾಧಿಕಾರಿ ಮಾಡಬೇಕು ಅಂತ ಹೇಳಿ ಅವರು ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಆಯ್ಕೆಯಾಗಿರುವಂತಹ ಕ್ಷೇತ್ರ ಇದು ಇಡೀ ಭಾರತ ಇದ್ದಾರೆ. ಇಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ